ಮುನಿಪತಿ ರನ್ನಭೋವರ ಹೌದೇ ಜಂಬೂರದ ಧ್ವರ ಬಳಿ ಬಂದು ಬೇಡಿದವರಿಗೆ ಯಥೇಚ್ಛವಾಗಿ ಬಂಗಾರವನ್ನು ದಾನ ಮಾಡಬಹುದಾದಂತಹ ಯಾಗ. ಇಷ್ಟು ದಿನ ಕೊಟ್ಟರೂ ಬಂದು ಕೇಳಿದವರಿಗೆ ಕೊಡಬಹುದಾದಷ್ಟು ಉಂಟಲ್ಲ. ಎಲ್ಲ ನನ್ನ ಹತಪಿತೃಗಳ ಅನುಗ್ರಹ ವಿಶೇಷ. ನಿನ್ನ ಪಟ್ಟದಾನಿಯನ್ನು ಕರೆಸು. ಸರಿ. ದೀರ್ಘದೇಹಿಯೊಬ್ಬ ಅದರ ಮೇಲೆ ಏರಲಿ, ಕೊಡುವನ ಕೈಯಲ್ಲೊಂದು ಕವಡೆ ಹಾರಿಸಲಿ ಎತ್ತರಕ್ಕೆ. ಎತ್ತೆತ್ತರ ಹೋಯಿತು ಅಂತ ಲೆಕ್ಕ ಮಾಡುವುದಕ್ಕೆ ಹೇಳು. ಅಷ್ಟು ಎತ್ತರದ ಹೊನ್ನರಾಶಿ ದಾನವಾಗಿ ಕೊಡು. ಇಷ್ಟೇ ತಾನೇ. ಯಾರಲ್ಲಿ ಪಟ್ಟದಾರಿಯನ್ನು ಧರಿಸಿ ದೀರ್ಘದೇಹಿಯೊಬ್ಬ ಏರಲಿ, ಕವಡೆಯನ್ನು ಎಸೆಯಲಿ, ಏರಿದ ಎತ್ತರಕ್ಕೆ ಅನುಸಾರವಾಗಿ ಸುವರ್ಣ ನಾಣ್ಯವನ್ನು ಸುರಿಸಿ. ನಿಮ್ಮ ದಾನದ ದಕ್ಷಿಣೆ ಸಿದ್ಧವಾಗಿದೆ. ನಾನು ಆಶ್ರಮಕ್ಕೆ ಕಳುಹಿಕೊಡ್ಬೇಕು. ಹೇಗೆ ಬಯಲಲ್ಲಿ ಮಕ್ಕಳು ಆಡಿದಷ್ಟು ಸುಲಭ ಆಯ್ತಲ್ಲ. ಎಲ್ಲ ವಸಿಷ್ಠರ ಅನುಗ್ರಹ. ಅಂದ್ರೆ ಹರಿಶ್ಚಂದ್ರ ಸ್ವಾಮಿ, ಇದು ನನಗೆ ಈಗ ಬೇಡ. ಅಲ್ಲ, ನೀವು ಪಡೀಬೇಕು. ಈಗ ಬೇಡ ಅಂದ್ರೆ ಈಗ ಬೇಡ ಅಂದ್ರೆ ಮುಂದೊಂದು ದಿನ ನಾ ಬಂದು ಕೇಳಿದಾಗ ಈಗೊಳ್ಳಿ ನಿಮ್ಮದು ಅಂತ ಹೇಳುವುದಕ್ಕೆ ನಿನ್ನಲ್ಲಿ ಕಾಣುವಂತಹ ಕೋಣೆಯಲ್ಲಿರಿಸಿದ್ದೇನೆ. ಅದಕ್ಕೆ ಬೀಗ ಮುದ್ರೆಯನ್ನು ಹಾಕಿದ್ದೇನೆ. ಒಂದು ಪದಕ ಬರೆದಿರಿಸಿದ್ದೇನೆ. ವಿಶ್ವಾಮಿತ್ರನಿಗೆ ದಾನವಾಗಿ ಕೊಟ್ಟಂತಹ ಧನ ಅಂತ ನೋಡಿ. ನೀ ಕೋಣೆಯೊಳಗ ಹಾಕು, ಬೀಗ ಹಾಕು, ಪದಕ ಬರೆ, ನನಗೆ ಅಗತ್ಯ ಇಲ್ಲ. ನನಗೆ ಇಷ್ಟೇ. ಏನು? ನಾ ಯಾವುದೇ ಹೊತ್ತಿನಲ್ಲಾದ್ರೂ ಬಂದು ಕೇಳುವಾಗ ಗುರುಗಳೇ ನಿಮಗೆ ಕೊಡಬೇಕಾದದ್ದನ್ನು ನಾ ಕೈವರ್ತಿಸಿದೆ, ನಾ ಹಸ್ತಾಂತರಿಸಿದೆ ಎನ್ನುವ ಹಕ್ಕನ್ನು ನೀನು ಕಾಯ್ದುಕೊಂಡಿರಬೇಕಾಗಿರುತ್ತದೆ. ಅಪ್ಪಣೆ. ಬರ್ತೇನೆ. ನಿನ್ನಲ್ಲಿ ಮಾತನಾಡಲಿಕ್ಕೂ ಸಮಯ ಇಲ್ಲ ನನಗೆ. ರಾಜಕೀಯದಲ್ಲಿ ತೊಡಗಿಸಿಕೊಂಡವರಲ್ವೇ, ಆವಾಗ ವನಪಾಲಕರ ದೂರು ಬರಬೇಕು, ನಾವು ಬೇಟೆಗಾಗಿ ಹೊರಡಬೇಕು. ಒಂದು ವನ ವಿಹಾರ, ವನ ಭೋಜನ, ವನ ಬೇಟೆ, ಈ ಕಾರ್ಯಕಲಾಪಗಳ ಮೂಲಕವಾಗಿ ಒಂದು ಬದಲಾವಣೆ ತಂದುಕೊಳ್ಳಿಕ್ಕೆ ಆಗ್ತದೆ. ಈಗೊಂದು 2-3 ದಿವಸ ಬಿಡುಬೇಕು. ಈ ಬದಿಗೆ ಬಂದದ್ದು ಒಳ್ಳೆದಾಯ್ತು, ಬದಲಾವಣೆ ಒಳ್ಳೆಯದಪ್ಪ. ಆಗಲಿ. ಬೇಟೆಯಾಡುತ್ತಾ ಬಂದು ನಿಂತಹ ಪ್ರದೇಶ ಆಶ್ರಮ ಯಾರು ಗೊತ್ತಾಯ್ತದೆ ನಿಮಗೆ? ನಮ್ಮ ಗುರುಗಳಾದಂತಹ ವಸಿಷ್ಠರ ಮೊಮ್ಮಗನಾದಂತಹ ಪರಾಶರ ಮುನಿಗಳದ್ದು. ಅವರೇನೋ ನಿಮ್ಮ ಕಿವಿಯಲ್ಲಿ ಗುಟ್ಟು ಹೇಳಿದ್ರಲ್ಲ. ಹೌದು. ಗುಟ್ಟು ಈಗ ಗುಟ್ಟು ಹೇಳಿದ್ರೆ ನಿನಗೆ ಹೇಳ್ಬೇಕಲ್ಲ. ಗುಟ್ಟು ಅಂತ ಆದ್ಮೇಲೆ ಇಲ್ಲಿ ಹೇಳಿ ಗುಟ್ಟೆ ದೊಡ್ಡದಲ್ಲ, ನಿಲ್ಲಿ ಹೇಳ್ಬೋದು. ಯಾಕಂದ್ರೆ ನೀನು ಆಗ್ತಾನೆ ಇದೆಯಾ. ಅವ್ರು ಹೇಳಿದ್ ಇಷ್ಟನೇ. ಇಲ್ಲಿಂದ ಮುಂದುವರಿಯಬೇಡ. ಮುಂದೆ ಕಾಣುವ ಆಶ್ರಮ ಕೌಶಿಕರದ್ದು, ವಿಶ್ವಾಮಿತ್ರರದ್ದು. ನಿನ್ನ ಬಗ್ಗೆ ಅವರಿಗೆ ಒಂದು ಮನಕ್ಕೆ ಕಷಾಯ ಉಂಟು. ಕಷಾಯ ಉಂಟು. ಕಷಾಯ ಅಂದ್ರೆ